ವಕ್ಫ್ಗೆ ಮೂಗದಾರ ಹಾಕಕ ವರದಿನ ಮಂಡನೆ ಮಾಡ್ಯಾರ ನೋಡ್ರಿ. ಭಾರತ್ ಮಾತಾ ಕಿ ಜೈ ಅಂತ ಘೋಷವಾಕ್ಯ ಮೊಳಗಾತಿತ್ತು. ಜೆಪಿಸಿ ವರದಿ ಮಂಡನೆ ಆಗತ್ತಿತ್ತು. ವಕ್ಫ್ ಸರ್ವಾಧಿಕಾರಿ ಗುರಿಯಾಗಿರುವಂತ ಎಲ್ಲಾ ಮಂದಿಗೆ ಒಂದ್ ರೀತಿ ನಿರಾಳ ಭಾವನೆ ಮೂಡೇತ್ ನೋಡ್ರಿ. ಇಷ್ಟೆಲ್ಲಾ ಒಳ್ಳೆ ಅವಕಾಶ ಕೊಟ್ಟಾರ, ಮಂದಿಗೆ ಚಿಂತೆ ದೂರ ಮಾಡ್ಯಾರ. ಆದ್ರೂ ಇದ್ರಾಗ ಏನ್ ತಪ್ಪೈತಿ? ಈಗ ಹೆಂಗ ಆಗೈತೆ ಅಂದ್ರ ವಿರೋಧ ಪಕ್ಷದವ್ರಿಗೆ ಬಿಸಿ ತುಪ್ಪ ಗಂಟ್ಲಾಗೈತಿ. ನುಂಗಾಕು ಆಗೋಲ್ತು, ಉಗುಳಾಕು ಆಗೋಲ್ತು. ಪಾಪ ಅವ್ರ ಹೆಂಗ್ ಒಪ್ಕೋತಾರ? ಅವರ ಮುದ್ದು ಮರಿಗಳಿಗೆ ಮೋಸ ಆಗತೈತಿ. ಮೊದಲು ವಕ್ಫ್ ಒಳಗ್ ಏನೈತಿ, ಈಗ ತಿದ್ದುಪಡಿ ಆಗಾಕತ್ತಿರೋ ವಕ್ಫ್ ಒಳಗ್ ಏನೇನೈತಿ ಅನ್ನೋದು ಹೇಳ್ತಾನೆ. ನಮಸ್ಕಾರ ರೀ. ನಿನ್ನೆ ರಾಜ್ಯಸಭೆಯೊಳಗ ಲೋಕಸಭೆಯೊಳಗ ವಕ್ಫ್ದು ಜೆಪಿಸಿ ವರದಿ ಚರ್ಚೆಯಾಗಿ ಮಂಡನೆನೂ ಆಯ್ತು ನೋಡ್ರಿ. ಸೆಷನ್ ಚಾಲು ಆದಾಗಿನಿಂದಾನು ನಾವೆಲ್ಲ ಕುತೂಹಲದಿಂದ ಕಾಯಕತ್ತಿದ್ವಿ. ಯಾವಾಗಪ್ಪ ಈ ಜೆಪಿಸಿ ಅವರು ವರದಿ ಸಲ್ಲಿಸ್ತಾರ, ವಕ್ಫ್ಗ ಮೂಗದಾರ ಹಾಕ್ತಾರ ಅಂತ. ಫೈನಲಿ ವಕ್ಫ್ಗೆ ಮೂಗದಾರ ಹಾಕಕ ವರದಿನ ಮಂಡನೆ ಮಾಡ್ಯಾರ ನೋಡ್ರಿ. ಇದನ್ನ ಕ್ಲಿಯರ್ ಮಾಡ್ತಾರಂತ ಸುದ್ದಿ ಐತ್ರಿ. ಇನ್ನ ಜೆಪಿಸಿ ವರದಿ ಮಂಡನೆ ಮಾಡ್ತಾರ ಇವತ್ತಂತ ಗೊತ್ತಾಗಿದ್ದ ತಡ ವಿರೋಧ ಪಕ್ಷದವರು ದೊಡ್ಡ ಕಣ್ಣು ಬಿಟ್ಕೊಂಡ ಇದು ಒಪ್ಪಂಗಿಲ್ಲ, ಇದು ಹೆಂಗ್ ಮಾಡ್ತೀರಿ, ಅವ್ರಿಗೆ ಅನ್ಯಾಯ ಮಾಡ್ತೀರಿ, ಇವ್ರಿಗೆ ಅನ್ಯಾಯ ಮಾಡ್ತೀರಿ. ನಮ್ಮ ಖರ್ಗೆ ಕಾಕಾರಂತೂ ಫುಲ್ ಅಗ್ರೆಷನ್ ಮೂಡ್ ಒಳಗಿದ್ರು. ಅಷ್ಟ ಅಲ್ರಿ, ವಿರೋಧ ಪಕ್ಷದವ್ರು ವಾಕ್ಔಟ್ ಮಾಡಿದ್ರು. ಬಟ್ ಅದ್ ಎಂಡ್ ಆಫ್ ದ ಡೇ ವರದಿ ಮಂಡನೆ ಆಗೇ ಬಿಡ್ತ್ರಿ. ಭಾರತ್ ಮಾತಾ ಕಿ ಜೈ ಅಂತ ಘೋಷವಾಕ್ಯ ಮೊಳಗಾತಿತ್ತು. ಜೆಪಿಸಿ ವರದಿ ಮಂಡನೆ ಆಗತ್ತಿತ್ತು. संशोधन विधेयक 2024 संबंधित संयुक्त समिति के प्रतिवेदन के हिंदी तथा अंग्रेजी संस्करण सभापति को रखता हूँ। भारत माता की जय, भारत माता की जय. ವಕ್ಫ್ ಸರ್ವಾಧಿಕಾರಿ ಗುರಿಯಾಗಿರುವಂತ ಎಲ್ಲಾ ಮಂದಿಗೆ ಒಂದ್ ರೀತಿ ನಿರಾಳ ಭಾವನೆ ಮೂಡೇತ್ ನೋಡ್ರಿ. ಮೊದಲು ವಕ್ಫ್ ಒಳಗ್ ಏನೈತಿ, ಈಗ ತಿದ್ದುಪಡಿ ಆಗಾಕತ್ತಿರೋ ವಕ್ಫ್ ಒಳಗ್ ಏನೇನೈತಿ ಅನ್ನೋದು ಹೇಳ್ತಾನ. ವಕ್ಫ್ 1995 ಪ್ರಕಾರ ಏನಿತ್ತಪ್ಪ ಅಂದ್ರ, ವಕ್ಫ್ ಬೋರ್ಡ್ ಅವ್ರು ಬಂದು ಈ ಜಾಗ ನಂದು ಅಂದ್ರು ಅಂದ್ರ ಅದ್ ಅವ್ರದ್ದು ಆಗ್ತಿತ್ತು. ನಮಗ್ ಬ್ಯಾರೆ ದಾರಿನೇ ಇರ್ತಿರ್ಲಿಲ್ಲ. ನಾವು ವಕ್ಫ್ ನ್ಯಾಯಾಲಯದ ಮುಂದನ ಹೋಗ್ಬೇಕಿತ್ತು, ನಮ್ ಅರ್ಜಿ ಕೊಡ್ಬೇಕಿತ್ತು, ದಿನ ಎದ್ದು ಓಡಾಡ್ತಿರ್ಬೇಕಿತ್ತು, ನಮ್ ಜಾಗ ನಮಗ್ ಕೊಡ್ರಿ ಅಂತ ಹೇಳಿ. ಅದನ್ನ ಬಿಟ್ಟು ನಾವು ಬೇರೆ ಯಾವ ನ್ಯಾಯಾಲಯ ಹೋಗೋ ಅವಕಾಶನೂ ಅವಾಗ ಇರ್ಲಿಲ್ಲ. ಆದ್ರ ಈಗ ತಿದ್ದುಪಡಿ ಆಗಿರೋದ್ರೊಳಗ ಏನೈತಪ್ಪ ಅಂತಂದ್ರ, ವಕ್ಫ್ ತಮ್ಮ ಜಾಗ ಅಂತ ಹೇಳಿ ಬಂದು ನಮ್ ಜಾಗ ತಗೊಂಡ್ರ ನಾವು ಕಂದಾಯ ನ್ಯಾಯಾಲಯಕ್ಕೆ ಹೋಗ್ಬೋದ್ರಿ, ಸಿವಿಲ್ ನ್ಯಾಯಾಲಯಕ್ಕೆ ಹೋಗ್ಬೋದ್ರಿ, ಹೈಕೋರ್ಟ್ಗೂ ಹೋಗ್ಬೋದು, ಮೇಲ್ಮನವಿನೂ ಸಲ್ಲಿಸಬಹುದು. ಅಂದಂಗ ಇಷ್ಟೆಲ್ಲಾ ಒಳ್ಳೆ ಅವಕಾಶ ಕೊಡ್ತಾರ, ಮಂದಿಗೆ ಚಿಂತೆ ದೂರ ಮಾಡ್ಯಾರ. ಆದ್ರೂ ಇದ್ರಾಗ ಏನ್ ತಪ್ಪೈತಿ? ವಿರೋಧ ಪಕ್ಷದವ್ರಿಗೆ ಅಷ್ಟ ಹಂತ ತಪ್ಪಿ ಏನ್ ಕಾಣತೈತಿ? ಇನ್ನ 1995 ವಕ್ಫ್ ಬೋರ್ಡ್ ರೂಲ್ಸ್ ಏನಿತ್ತು ಗೊತ್ತೇನ್ರಿ? ನಾವ್ ಯಾರೂನು ನಮ್ಮ ಜಾಗ ಹೋಗೇತ ಅಂತ ಹೇಳಿ ವಕ್ಫ್ ಬೋರ್ಡ್ ನ್ಯಾಯಾಲಯದ ಮುಂದೋಗಿ ಪ್ರಶ್ನೆ ಮಾಡೋಂಗಿರ್ಲಿಲ್ಲ. ಅವ್ರ ಏನ್ ಹೇಳ್ತಾರೋ ಅದ ವೇದ ವಾಕ್ಯ, ಸುಮ್ಮ ಇರ್ಬೇಕು. ನಮ್ಮ ಕಡೆ ಲಾಯರ್ನು ಮುಸಲ್ಮಾನ್ರೇ ಇರ್ತಿದ್ರು, ಅವ್ರೇನು ವಾದ ಮಾಡ್ತಾರೋ ಅದ ಖರೆ. ಆದ್ರ ಈಗಿನ ತಿದ್ದುಪಡಿ ಒಳಗ ನಾವ್ ಅವ್ರನ್ನ ಪ್ರಶ್ನೆ ಮಾಡ್ಬೋದು. ಇನ್ನ ನಮ್ ಜಾಗ ಐತಿ ಅಂತ ನಾವ್ ಏನಾರೇ ಕೋರ್ಟ್ ಹೋಗಿರ್ತೀವಿ, ನಾವ್ ಪ್ರಶ್ನೆನೂ ಮಾಡ್ತಿರ್ತೀವಿ, ಅವಾಗ ನಮ್ಗ್ ರಕ್ಷಣೆ ಬೇಕಲ್ರಿ. ಆ ರೀತಿ ಆ ವ್ಯಕ್ತಿಗೆ ಎಲ್ಲಾ ರೀತಿ ರಕ್ಷಣೆ ಕೊಡ್ತಾರಂತ ಈ ತಿದ್ದುಪಡಿ ಒಳಗ ನಮೂದು ಮಾಡ್ಯಾರ್ರಿ. ಆರಾಮಾಗಿ ನಮ್ಮ ಜಾಗನ ನಾವು ಬಿಡಿಸ್ಕೊಬಹುದು, ನ್ಯಾಯಯುತವಾಗಿ ಹೋರಾಟ ಮಾಡಿ. ಇನ್ನ ರಕ್ಷಣೆ ಕೊಡಬೇಕು, ರಕ್ಷಣೆ ತಗೋಬೇಕು ಅನ್ನೋದು ಎಲ್ಲಾ ನಾಗರಿಕರ ಹಕ್ಕು ಐತ್ರಿ. ಆ ಹಕ್ಕು ಇಲ್ಲಿ ಇಂಪ್ಲಿಮೆಂಟ್ ಮಾಡಿದ್ರ ವಿರೋಧ ಪಕ್ಷದವ್ರಿಗೆ ಏನ್ ಹೊಟ್ಟೆ ಊರಿ ಗೊತ್ತಾಗ್ವಲ್ತ್ ನೋಡ್ರಿ. ಯಾಕಂದ್ರ ಈಗಿನ ವಕ್ಫ್ ತಿದ್ದುಪಡಿ ಒಳಗೆ ಏನೈತಪ್ಪ ಅಂದ್ರ, ದಾನ ಮಾಡಿದ್ದು ನಮೂದಿರ್ಬೇಕು. 1995 ವಕ್ಫ್ ಆಕ್ಟ್ ಅಂಡರ್ ಒಳಗ ಇರ್ಬೇಕದು. ಅದನ್ನ ಬಿಟ್ಟು ನೀವು ನಮ್ಮ ಮುಸ್ಲಿಂ ಬಾಂಧವರಿದ್ರು, ಅವ್ರು ದರ್ಗಾ ಕಟ್ಟಬೇಕಂತ ಆಸೆ ಇಟ್ಕೊಂಡಿದ್ರು, ಅದರಿಂದಾಗಿ ಈ ಜಾಗ ನಮಗ್ ಕೊಡ್ರಿ ಅಂದ್ರ ಸಾಧ್ಯನೇ ಇಲ್ರಿ. ಎಲ್ಲಾ ಕಾಗದ ಪತ್ರ ತಗೊಂಬರ್ರಿ, ಹಂಗ ಆ ಜಾಗದಾಗ ಈಗಿರೋರ್ನು ಕರ್ಕೊಂಬರ್ರಿ, ಜೊತೆಗೆ ನಿಮ್ ಜೊತೆ ಇಬ್ರು ಪೊಲೀಸರು ಇರಬೇಕು, ನ್ಯಾಯಾಲಯದ ಸಮ್ಮುಖದಾಗ ಇದು ನಿರ್ಧಾರ ಆಗಬೇಕು. ನ್ಯಾಯವಾಗಿನ ವರದಿ ಸಲ್ಸ್ಯಾರ. ಇದ್ರಾಗ ಏನ್ ತಪ್ಪೈತ್ರಿ? ಇನ್ನು ದೊಡ್ಡದ್ರಿ, ದೊಡ್ಡದಂದ್ರ ದೊಡ್ಡದು ವಕ್ಫ್ದು ಒಂದು ರೂಲ್ಸ್ ಇತ್ತು. ವಕ್ಫ್ ಬೋರ್ಡ್ ಒಳಗ ಯಾರು ಇರಂಗಿಲ್ಲ, ಮುಸ್ಲಿಂ ಪುರುಷರನ್ನ ಬಿಟ್ಟು. ಚಂದಂಗ್ ಕೇಳಿಸ್ಕೋರಿ, ಮುಸ್ಲಿಂ ಪುರುಷರು ಅಷ್ಟ ಇರ್ಬೇಕು, ಮುಸ್ಲಿಂ ಮಹಿಳೆಯರಿಗೂ ಅಲ್ಲಿ ಅವಕಾಶ ಇರ್ಲಿಲ್ಲ. ಅದೇನ ನಿಮ್ಮ ಧಾರ್ಮಿಕ ಆಚರಣೆ ಇತ್ತೇನ್ರಿ? ಬರೀ ಮುಸ್ಲಿಂ ಬಾಂಧವ್ರ ಅಷ್ಟ ಇರ್ಬೇಕು, ಮುಸ್ಲಿಂ ಪುರುಷರ ಅಷ್ಟ ಇರ್ಬೇಕು ಅನ್ನಕ ಅದೊಂದು ದೊಡ್ಡ ರಿಯಲ್ ಎಸ್ಟೇಟ್ ಬಿಸಿನೆಸ್ ಐತಿ. ಅದ್ರೊಳಗ ನೀವು ಬರೀ ನೀವಷ್ಟ ಇರ್ತೀವಿ ಅಂದ್ರ ಬಿಡ್ತಾರೇನ್ರಿ? ಈಗ ಜೆಪಿಸಿ ವರದಿ ಪ್ರಕಾರ ಏನೈತ್ ಗೊತ್ತೇನ್ರಿ? ವಕ್ಫ್ ಬೋರ್ಡ್ ಒಳಗ ಇಬ್ರು ಮಹಿಳೆಯರು ಕಂಪಲ್ಸರಿ ಇರ್ಬೇಕು, ಮುಸ್ಲಿಂ ಮಹಿಳೆಯರು. ಇದು ಮಹಿಳೆಯರ ಹಕ್ಕುನು ಹೌದು, ಎಲ್ಲದ್ರೊಳಗ ಅವ್ರಿಗೆ ಪಾಲ್ ಬೇಕೇ ಬೇಕು. ಇನ್ನ ಬ್ಯಾರೆ ಧರ್ಮದವ್ರು ಇಬ್ರು ಪುರುಷರು ಇರ್ಬೇಕು. ಇನ್ನು ಬ್ಯಾರೆ ಧರ್ಮದವ್ರು ಯಾಕೆ ಬೇಕು, ಬರೀ ಮುಸ್ಲಿಮ್ರ ಅಷ್ಟ ಇರ್ಬೇಕು ಅಂತ ದೊಡ್ಡ ಗಂಟಲೆ ಮಾತಾಡ್ತಿರು OIC ಸಾಹೇಬ್ರ. ಯಾಕಂದ್ರ ಇದು ಬಿಸಿನೆಸ್ ಐತಿ, ನಿಮ್ಮ ಧರ್ಮದ ಹಬ್ಬ ಆಗಿದ್ರೆ ನಿಮ್ಗೆ ಅಷ್ಟ ಕೊಡ್ತಿದ್ರು.
ಇಲ್ಲಿ ಬರೀ ಮುಸ್ಲಿಂ ಆಸ್ತಿ ಮಾತ್ರ ವಕ್ಫ್ ಬೋರ್ಡ್ ತಗೊಂಡಿಲ್ಲ, ಹಿಂದೂಗಳ್ದು ತಗೊಂಡೈತಿ, ಕ್ರಿಶ್ಚಿಯನ್ರು ತಗೊಂಡೈತಿ, ಎಲ್ಲಾರ್ದು ತಗೊಂಡೈತಿ. ಇದ್ದಿದ್ ಬದ್ದಿದೆಲ್ಲ ಗುಡಿಸಿ ಗುಂಡಾಂತರ ಮಾಡೈತಿ. ಅದ್ರ ವಿರುದ್ಧ ಹೋರಾಡ್ಬೇಕಂದ್ರ ಬರೀ ನೀವು ಹೋರಾಡ್ಕೊಂಡ್ರ ಆಕೇತೇನ್ರಿ? ಜಯ ನಿಮ್ದು ಆಕೇತಿ. ಎಲ್ಲಾರು ಇದ್ರು ಅಂದ್ರ ಎಲ್ಲಾರ ಪರ ನ್ಯಾಯ ಸಿಗತೈತಿ. ಇದ್ರಾಗ ಏನ್ ತಪ್ಪೈತಿ? ಇನ್ನೊಂದೇನಪ್ಪಾ ಅಂದ್ರ ವಕ್ಫ್ ಬೋರ್ಡ್ 1995 ಏನೈತಲ್ರಿ, ಅದು 1923 ಇಂದ ಬಂದಿರುವಂತ ರೂಲ್ಸ್ ಗಳನ್ನ ನಡ್ಸ್ಕೊಂಡ್ ಬರಾಕತ್ತಿತ್ತು. 95 ತನಕನು ಸಾಕಷ್ಟು ತಿದ್ದುಪಡಿ ಆಗಿದ್ದ ತಿದ್ದುಪಡಿ ಎಲ್ಲಾನು ವಕ್ಫ್ಗ ಒಳ್ಳೆಯಾಗುವಂತವ ಇದ್ದು, ಮಂದಿಗೆ ಒಳ್ಳೆ ಆಗುವಂತವ ಏನ್ ಇರ್ಲಿಲ್ಲ. ಅದಕ್ಕ ಈಗ JPC ಅವ್ರ ಏನ್ ಕೇಳಾರಂದ್ರ 1923 ಬ್ರಿಟಿಷರ್ ಮಾಡಿದ ವಕ್ಫ್ ಬೋರ್ಡ್ ನ ರದ್ದತಿ ಮಾಡಬೇಕು. ಸಂವಿಧಾನ ಬಂದ ಮೇಲೆ ಏನ್ ತಿದ್ದುಪಡಿಯಾಗಿ 1995 ಒಳಗ್ ವಕ್ಫ್ ಬಂದೈತಲ್ಲ, ಅದ್ರೊಳಗ ನಾವು ತಿದ್ದುಪಡಿ ಮಾಡ್ತೀವಿ ಅಂತ ಹೇಳ್ಯಾರ. 1969, 1984, 2013 ಇಲ್ಲಿ ತನಕನು ವಕ್ಫ್ ಒಳಗ ಬಹಳಷ್ಟು ಪ್ರಮಾಣದಾಗ ತಿದ್ದುಪಡಿ ಆಗ್ಯಾವ. ಆದ್ರ ಒಂದು ತಿದ್ದುಪಡಿ ಪಾಪ ಸಂತ್ರಸ್ತರಿಗಂತ ಆಗಿಲ್ಲ. ಎಲ್ಲಾನು ವಕ್ಫ್ ಬೋರ್ಡ್ ಪರಮಾಧಿಕಾರಿ ಹೆಚ್ಚು ಮಾಡಾಕ ಆಗ್ಯಾವ. ಇನ್ 2013 ಬಂದಿದ್ದಂತ್ರು ವಕ್ಫ್ ನ ಸರ್ವಾಧಿಕಾರಿ ಮಾಡಿ ಬಿಟ್ಟಿತ್ತು. ಈಗ JPC ವರದಿ ಪ್ರಕಾರ ಇವೆಲ್ಲಾ ತಿದ್ದುಪಡಿಗಳನ್ನು ಪರಿಷ್ಕರಣೆ ಆಗ್ತಾವ. ವಕ್ಫ್ ಬೋರ್ಡ್ಗೆ ಗುರಿಯಾಗಿರೋ ಮಂದಿಗೆ ನ್ಯಾಯ ಸಿಗತೈತಿ. ವಿರೋಧ ಪಕ್ಷದ ಮಹಾನ್ ಗಣ್ಯರಿಗೆ ಇದ್ರಾಗ ಏನ್ ತಪ್ಪು ಕಾಣತೈತೋ ನನಗಂತೂ ಅರ್ಥ ಆಗವಲ್ತ್ ನೋಡ್ರಿ. ಇಲ್ಲಿ ತನಕ ಹೇಳಿದೆಲ್ಲ ಕಂಪ್ಯಾರಿಸನ್ ಆತ್ರಿ. ನಮ್ಮ ನಿಜವಾದ ವಕ್ಫ್ ಬೋರ್ಡ್ಗೂ JPC ತಿದ್ದುಪಡಿ ಮಾಡಾಕತ್ತಿರೋ ವಕ್ಫ್ ಬೋರ್ಡ್ಗೂ ಕಂಪೇರ್ ಮಾಡಿದ್ದು. ಇನ್ನು ಇದನ್ನ ಬಿಟ್ಟು ಒಂದು 4-5 ರೂಲ್ಸ್ ಅದಾವ್ರಿ. ಏನಂದ್ರ ಈ ವಕ್ಫ್ ಬೋರ್ಡ್ ಹೆಸರನ್ನ ನವೀಕರಣ ಮಾಡ್ಬೇಕು ಅಂತ ಬೇಡಿಕೆ ಇಟ್ಟಾರ. ಕರೆನ ಬಿಡ್ರಿ, ಚಂದಿಲ್ಲ ವಕ್ಫ್ ಬೋರ್ಡ್ ಅನ್ನೋದು. ಬದಲಾಯಿಸಿದ್ರ ಬದಲಾಯಿಸ್ಲಿ. ಇನ್ನ ಇವ್ರು ಬಂದ್ ಅದ್ಯಾವ್ದೋ ಹಳಿ ಕಾಲದ ಕಾಕಪತ್ರ ತೋರಿಸಿ ನಂದೈತಿ ಬಿಡಪ್ಪ ಅಂತಿದ್ರಿಲ್ರಿ, ಅದೆಲ್ಲಾ ಪರಿಷ್ಕರಣೆಯಾಗಿ ಆಧುನೀಕರಣ ಆಗಬೇಕು. ಅಂದ್ರ ಎಲ್ಲಾನು ಆನ್ಲೈನ್ ಒಳಗ ನಮೂದು ಮಾಡಬೇಕು. ಇನ್ನ ಚಂತನ ಬೆಳತನ ಕೂತ್ ನೀವು ಎಂಟ್ರಿ ಮಾಡ್ಬೇಕು ಆನ್ಲೈನ್ದಾಗ, ಇದು ವಕ್ಫ್ ಆಸ್ತಿ, ಇದು ವಕ್ಫ್ ಆಸ್ತಿ ಅಂತ ಹೇಳಿ ವಿತ್ ನಿಮ್ಮ ಕಡೆ ಇರೋ ದಾಖಲಾತಿಗಳನ್ನ ಹಚ್ಚಿ ಸುಮ್ ಮಾಡಂಗಿಲ್ಲ. ಮತ್ತ ಅಲ್ಲಿ ನೀವು ಇನ್ನು ಮುಂದ ಹೆಚ್ಚಿಗೆ ನಿರ್ವಹಣೆ ಮಾಡಬೇಕು ವಕ್ಫ್ ಅವರು. ಅಂದ್ರ ತಮ್ಮ ಆಸ್ತಿ ಪಾಸ್ತಿಗಳನ್ನೆಲ್ಲ ನಿರ್ವಹಿಸ್ಕೊಂಡು ಹೋಗ್ಬೇಕು. ಅಂದ್ರ ಆಧುನಿಕ ತಂತ್ರಜ್ಞಾನ ಅಳವಡಿಕೆ ಮಾಡ್ಕೋಬೇಕು. ಹಳಿ ಬಂಡಲ್ ತಗೊಬಂದ್ ಇದ್ರಾಗ ನನ್ನ ಹೆಸರೈತಿ, ವಕ್ಫ್ ಅವ್ರ ದಾನ ಮಾಡ್ಯಾರು, ಎಲ್ಲಾನು ತಂತ್ರಜ್ಞಾನದ ಅಂಡರ್ ಒಳಗ ನಡಿಬೇಕು. ಇದಿಷ್ಟು ಸದ್ಯಕ್ಕೆ JPC ಅವರ ಮಂಡನೆ ಮಾಡಿರೋ ವರದಿ. ನಾವೆಲ್ಲರೂ ಮಾರ್ಚ್ 10ನೇ ತಾರೀಕು ತಕ್ಕ ಕಾದು ವಕ್ಫ್ಗ JPC ಅವರು ಹೆಂಗ ಮುಗ್ದಾರ ಹಾಕ್ತಾರೋ ಅಂತ ನೋಡ್ಬೇಕ್ರಿ. ಇನ್ನು ವಿರೋಧ ಪಕ್ಷದವ್ರ ಗಂಟ್ಲ ನೋವಾಗೋ ತನಕ ಚಿರಾಡಾತಾರ, ನಮಗ್ ಒಪ್ಪಿಗೆ ಇಲ್ಲ ಅಂತ ಹೇಳಿ. ಪಾಪ ಅವ್ರು ಹೆಂಗ್ ಒಪ್ಕೋತಾರ? ಅವರ ಮುದ್ದು ಮರಿಗಳಿಗೆ ಮೋಸ ಆಗತೈತಿ. ಅವ್ರು ಕಂಡಿದ್ದೆಲ್ಲ ತಮ್ಮದು ಅನ್ಕೊಂಡು ತಮ್ಮದ ರಾಜಾಡಳಿತ ಮಾಡ್ಬೇಕು ಅನ್ಕೊಂಡಿದ್ರು. JPC ವರದಿ ಅದಕ್ಕ ಅಡ್ಡಿ ಮಾಡಿತಲ್ಲ. ಈಗ ಹೆಂಗ ಆಗೈತೆ ಅಂದ್ರ ವಿರೋಧ ಪಕ್ಷದವ್ರಿಗೆ ಬಿಸಿ ತುಪ್ಪ ಗಂಟ್ಲಾಗೈತಿ. ನುಂಗಾಕು ಆಗವಲ್ತು, ಉಗುಳಾಕು ಆಗವಲ್ತು. ಉಗುಳಿದ್ರ ವೋಟ್ ಬ್ಯಾಂಕ್ ಗಟ್ಟಿ ಆಗಂಗಿಲ್ಲ, ಸಡ್ಲಾಗ್ಬಿಡ್ತೈತಿ. ನುಂಗಿದ್ರ ಇನ್ನೊಂದ್ ಕಡೆ ವೋಟ್ ಕಡಿಮೆ ಬರ್ತಾವ ಅನ್ನೋ ಭಯ. ಇದೆಲ್ಲದ್ರ ನಡ್ಬರ್ಕ ಭಾರತ್ ಮಾತಾಗಿ ಜೈ ಅಂತ ಹೇಳಿ JPC ವರದಿ ನಿನ್ನೆ ಮಂಡನೆ ಆಗೈತ್ರಿ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡ್ರಿ, ಶೇರ್ ಮಾಡ್ರಿ, ಕಮೆಂಟ್ ಮಾಡ್ರಿ. ಇನ್ನ ಇಂಥವ್ ಹೆಚ್ಚಿನ ವಿಡಿಯೋ ನೋಡಕ ಹೊಸದಿಗಂತ ಡಿಜಿಟಲ್ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗ್ರಿ.